ನಮಗೇನಾದರೂ ಕಷ್ಟ ಬಂದರೆ ದೇವ್ರ ಮೊರೆ ಹೋಗ್ತೀವಿ. ದೇವ್ರೇ ಕಾಪಾಡಪ್ಪ ಅಂತ ಪರಿಪರಿಯಾಗಿ ಬೇಡಿಕೊಂಡು ಸಮಾಧಾನ ಪಡ್ಕೋತೀವಿ. ಆದರೆ ದೇವರಿಗೆ ಕಷ್ಟ ಬಂದರೆ ಏನಾಗುತ್ತೆ ಗೊತ್ತಾ? ಈ ದೃಶ್ಯ ನೋಡಿದ್ರೆ ಅಯ್ಯೋ ಪಾಪ, ದೇವರಿಗೆ ಈ ಪರಿಸ್ಥಿತಿ ಬರಬಾರ್ದಾಗಿತ್ತು ಅಂತ ನಿಮ್ಗೆ ಅನಿಸ್ತೇ ಇರೋಲ್ಲ. ಬೆಚ್ಚಗೆ ಗುಡಿಯಲ್ಲಿ ಕೂತು ಜನರಿಗೆ ಆಶೀರ್ವದಿಸಬೇಕಿದ್ದ ಈ ದೇವತೆಗಳು ಬಿಸಿಲಲ್ಲಿ ಬಳಲಿ ಬೆಂಡಾಗಿವೆ. ಹೌದು, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಹಂಡ್ಯನವಾಡಿ ಗ್ರಾಮ ದೇವತೆ ಲಕ್ಷ್ಮಿ ಬೇದಿಗೆ ಬಿದ್ದಿದ್ದಾಳೆ. ಕಳೆದ ಹಲವು ವರ್ಷಗಳಿಂದ ಲಕ್ಷ್ಮೀ ದೇವಿಯ ದೇವಸ್ಥಾನ ನಿರ್ಲಕ್ಷ್ಯಕ್ಕೊಳಗಾಗಿತ್ತು. ಹೀಗಾಗಿ ಈಗಿನ ಸಂಸದ ಪ್ರಕಾಶ್ ಹುಕ್ಕೇರಿ ಅವರು ಈ ಹಿಂದೆ ಮುಜರಾಯಿ ಸಚಿವರಾಗಿದ್ದ ಸಂದರ್ಭದಲ್ಲಿ 22 ಲಕ್ಷ ರೂಪಾಯಿಯನ್ನ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಬಿಡುಗಡೆ ಮಾಡಿದ್ರು. ಆದರೆ ಸ್ಥಳೀಯ ಕೆಲವೊಂದು ಜನರು ಬೇನಾಮಿ ಹೆಸರಲ್ಲಿ ಟ್ರಸ್ಟ್ ಒಂದನ್ನ ನಿರ್ಮಾಣ ಮಾಡಿಕೊಂಡು ಮುಜರಾಯಿ ಇಲಾಖೆಯಿಂದ ಜೀರ್ಣೋದ್ಧಾರಕ್ಕೆ ಬಿಡುಗಡೆಯಾಗಿರುವ ಹಣವನ್ನ ನುಂಗಿ ಹಾಕಿರೋ ಆರೋಪ ಬಂದಿದೆ. 24 ಲಕ್ಷದ ಒಟ್ಟು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿದಾರೆ. ಉಳಿದಿದ್ದಲ್ಲ ಅವರು ತಿಂದು ನೀರು ಕುಡಿದು ಬಿಡಿದಾರೆ. ಅದು ಏನಂತಂದ್ರೆ ಟ್ರಸ್ಟ್ ಮಾಡಿ ತಿಂದಾರ, ಟ್ರಸ್ಟ್ ಕಮಿಟಿ ಮಾಡಿ ತಿಂದಾರ. ಈಗ ಅವ್ರಿಗೆ ಏನಾಗ್ಲಿ ಅಂತೀರ? ದೇವ್ರು ಒಳ್ಳೆ ಕೆಟ್ಟ ಮಾಡ್ಬೇಕ್ರಿ ಅವ್ರಿಗೆ. ಈಗ ನಾವು ಕಂಪ್ಲೇಂಟ್ ಕೊಡೇವ್ರಿ ಕೋರ್ಟಿಗೆ ರೀ. ಅದು ಕೋರ್ಟ್ ನಿರ್ಣಯ ಹೆಂಗಾಯ್ತು ಹಂಗ 2013-14ನೇ ಸಾಲಿನಲ್ಲಿ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ 22 ಲಕ್ಷ ರೂಪಾಯಿಯನ್ನ ಮುಜರಾಯಿ ಇಲಾಖೆಯು ಬಿಡುಗಡೆ ಮಾಡುವುದಕ್ಕೂ ಮೊದಲು ಚಿಕ್ಕೋಡಿಯ ಮಾಜಿ ಸಂಸದ ರಮೇಶ್ ಕತ್ತಿಯವರು ಕೂಡ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿಯೇ 2 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿದ್ರು. ಬಿಡುಗಡೆಯಾಗಿರೋದು ಬರೋಬ್ಬರಿ 24 ಲಕ್ಷ ರೂಪಾಯಿ. ಆದರೆ ಉಳಿದದ್ದು ಕೇವಲ 7 ಲಕ್ಷ ರೂಪಾಯಿ ಮಾತ್ರ. ಆದ್ರೆ ಇದೀಗ ಜೀರ್ಣೋದ್ಧಾರಗೊಂಡಿರೋ ದೇವಸ್ಥಾನ ನೋಡಿದ್ರೆ 24 ಲಕ್ಷ ರೂಪಾಯಿ ವೆಚ್ಚ ಮಾಡಿರೋದ್ರ ಬಗ್ಗೆ ಯಾವುದೇ ಸುಳಿವು ಇಲ್ಲ. ಹೀಗಾಗಿ ಟ್ರಸ್ಟಿಗಳ ವಿರುದ್ಧ 2016ರ ಡಿಸೆಂಬರ್ನಲ್ಲಿ ಚಿಕ್ಕೋಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಕುರಿತು ಟ್ರಸ್ಟ್ನ ಅಧ್ಯಕ್ಷ ಹಾಲಪ್ಪ ಮದ್ದೇರನ್ನ ಕೇಳಿದ್ರೆ ಅವರು ಹೇಳೋದು ಹೀಗೆ: ಯಾರು ತಿಂದಾರ ಅವ್ರು ಕರೆ ಕೊಟ್ಟು ಮಣ್ಣೂರ್ಲಕ್ರಿ, ಯಾರು ತಿಂದಾರಲ್ಲ ಅವ್ರು ಕರೆ ಕೊಟ್ಟು ಮಾಡಿಸೇ ಬಂದ್ರಲ್ಲ. ಮತ್ತೆ ಈಗ 22 ಲಕ್ಷ ರೂಪಾಯಿ ಅದಕ್ಕ ಯಾರ ತಿಂದಾರು ಯಾನೆಲ್ಲ ಎಲ್ಲ ಹೊಂಟಿದಿರ್ಲಿ ಅದ ನೋಡ್ರಲ್ಲ ಎಲ್ಲ ಕರೆ ಕೊಟ್ಟು ಮಣ್ಣೂರ್ಲೆ 10 ಇಚ್ಚನೆ 2 ಡಿಸೆಂಬರ್ ನಾವೇನ ನೋಡಿಲ್ ಬಿಟ್ರೆ ಅಷ್ಟೈತ್ರಿ. ನಾವು ಹೆಬ್ಬಾಡ್ದಾರ ನಮಗೆ ಹೆಂಗ್ ಗೊತ್ತಾಗೋದ್ರಿ? ಮತ್ತೆ ಹೆಂಗ ಟ್ರಸ್ಟ್ ಅಧ್ಯಕ್ಷ ನಾವೇನ್ಗ ಅದಂಗಿರ್ಲಿ. ಒಟ್ನಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆಂದು ಮುಜರಾಯಿ ಇಲಾಖೆ ಹಾಗೂ ಸಂಸದರು ತಮ್ಮ ಅನುದಾನವನ್ನ ಬಿಡುಗಡೆ ಮಾಡಿದ್ದಾರೆ. ಆದರೆ ಸ್ಥಳೀಯರಿಗೆ ಗೊತ್ತಿಲ್ಲದಂತೆ ಅವರ ಕಣ್ಣಿಗೆ ಮಣ್ಣೆರಚಲು ಹೋದವರು ಇದೀಗ ಇಂಗು ತಿಂದ ಮಂಗನಂತಾಗಿದ್ದಾರೆ. ಯಾರದು ಹಣ ತಿಂದವರು ಜೈಲು ಪಾಲಾಗಿರುವಾಗ ದೇವರ ಹಣ ತಿಂದವರು ಉಳಿತಾರ ಅಂತಾರೆ ಗ್ರಾಮಸ್ಥರು. ಚಂದ್ರಶೇಖರ್, TV9 ಚಿಕ್ಕೋಡಿ.